ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವನಿಗೆ ಇನ್ನೊಂದು ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅವ್ರು ಹೇಳಿಲ್ಲ, ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂದರು. ಸೊ ನಾನು ಆಗ ಅಂದ್ಕೊಂಡೆ, ಇದು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಡಾಲ್ಫಿನು. ಈ ಡಾಲ್ಫಿನ್ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಸಲ ತುಂಬ ಸಿಂಪಲಾಗಿ ಮಾಡ್ಕೋತಾ ಇರೋದ್ರಿಂದ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ಕೂಡ ಇನ್ವೈಟ್ ಮಾಡಿಲ್ಲ. ನಿಂಗೆ ಯಾವ ಫ್ಲೇವರ್ ಬೇಕೋ ಅದನ್ನೇ ತಗೋ ಅಂತ ಹೇಳಿದ್ರು. ನನಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನೇ ನಾನು ಕೇಕ್ ಕಟ್ ಮಾಡಿದೆ. ಅದನ್ನು ಸಿಂಪಲಾಗೆ ನಾನು ಕಟ್ ಮಾಡಿದ್ದು. ಸೊ ಅಲ್ಲಿಂದ ಫೋಟೋ ಮತ್ತು ವೀಡಿಯೋ ಎಲ್ಲ ತೊಗೊಂಡು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಅಲ್ಲಿಂದ ನನಗೆ ಮನೆಗೆ ಡ್ರಾಪ್ ಮಾಡಿದ್ರು ಅವರು. ಸೊ ಅವರು ಕೂಡ ಏನೋ ಮಳೆ ಬರೋ ಥರ ಇತ್ತಲ್ಲ, ಬೇಗ ಹೋಗಬೇಕು, ಯಾಕೆಂದರೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಬೇಗ ಹೋಗಿ ಮನೆಗೆ ತಲುಪಬೇಕು ಅಂತ ಇತ್ತು ಇಬ್ರಿಗೂ. ಸೊ ಮನೆಗೆ ಡ್ರಾಪ್ ಮಾಡಿದ್ರು. ಸೊ ಫೈನಲಿ ನನ್ನ ಬರ್ಡೇ ಮುಗೀತು. ಸೊ ಕೇಕ್ ಕಟ್ ಮಾಡಿಸಿದ್ರು. ನನಗೆ ತುಂಬ ಖುಷಿನೂ ಕೂಡ ಆಯಿತು. ಸೊ ಕೇಕ್ ಕಟ್ ಮಾಡಿಸಿ ಅಲ್ಲಿಂದ ನನ್ನ ಮನೆಗೆ ಡ್ರಾಪ್ ಮಾಡಿ ಆ ಫ್ರೆಂಡ್ ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೋದರು. ಸರ್ಪ್ರೈಸ್ ಹೋಗಿ ಮನೇಲಿ ಹೋಗಿ ನೋಡೋ ಮೇಲ್ಗಡೆ ಅಂತ ಹೇಳಿದ್ರು. ಸೊ ಅದೇನು ಅಂತ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟು, ಕ್ಯೂರಿಯಾಸಿಟಿ ಇತ್ತು, ಏನು ಕೊಡ್ತಾರೆ ಈ ಸಲ ಅಂತ. ಯಾಕೆಂದರೆ ಪ್ರತಿ ವೆಡ್ಡಿಂಗ್ ಆ್ಯನಿವರ್ಸರಿಗಾಗಿರ್ಬೋದು, ಬರ್ಡೇ, ವ್ಯಾಲೆಂಟೈನ್ಸ್ ಡೇಗೆಲ್ಲ ನನಗೆ ಗೋಲ್ಡೇ ಕೊಟ್ಟಿರೋದು. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ನಾನು ಇದನ್ನು ಕೇಳೂ ಇದ್ದೆ ಕೂಡ. ಸೊ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಯಿತು. ನೋಡಿ ಅದೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇದನ್ನೇ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಅಂದರೆ ನಾನು ಟಿಕ್ ಟಾಕ್ ಮಾಡ್ತಾಯಿದ್ದೀನಲ್ವ, ರೀಲ್ಸ್ ಎಲ್ಲ ಮಾಡ್ತಿರೋದ್ರಿಂದ ಅದಕ್ಕೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹೀಗೆ ಏನು ಮಾಡ್ತಿದ್ದೀನಿ, ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬರ್ ಆಗಿ. ನಾನು ಈಗ ಸ್ವಲ್ಪ ಕಲಿತಾ ಇರೋದ್ರಿಂದ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.